ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಸ್ನೇಹಿತರೆ, ಭಾರತೀಯ ಚಿತ್ರರಂಗದ ಗಾನಕೋಗಿಲೆ ಎಸ್ ಜಾನಕಮ್ಮ ನಮ್ಮಿಂದ ಕಣ್ಮರೆಯಾಗಿದ್ದರೂ ಸಹ ಅವರ ಗಾಯನ ಸೂರ್ಯ ಚಂದ್ರರಿರುವ ತನಕ ಶಾಶ್ವತವಾಗಿ ಭಾರತೀಯರ ಮನಸ್ಸಿನಲ್ಲಿ ಉಳಿಯುತ್ತೆ. ಅವರು ಭಾರತೀಯ ಚಿತ್ರರಂಗಕ್ಕೋಸ್ಕರವಾಗಿ 48,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿದರೆ, ಕನ್ನಡ ಭಾಷೆಯೊಂದರಲ್ಲಿ 10,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿ ಎಲ್ಲರ ಹೃದಯದಲ್ಲಿ ಮನೆ ಮಾತಾಗಿದ್ದಾರೆ. ಸ್ನೇಹಿತರೆ, ಅವರ ನೆನಪಿಗೋಸ್ಕರವಾಗಿ ಹುಣಸೂರಿನ ಸುಗಮ ಸಂಗೀತ ಪಾಠಶಾಲೆ, ಮಂಟಿ ಸರ್ಕಲ್, ಜೈಲ್ ವ್ಯವಸ್ಥೆ, ಹುಣಸೂರು, ಇಲ್ಲಿ ಅವರಿಗೆ ನುಡಿನಮನವನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಜಾನಕಮ್ಮನವರಿಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಅದರ ಮಾಲೀಕರಾದಂಥ ಅರ್ಚನಾರವರು, ಶಿಂಗೇಶ್ ಅವರು ಭಾಗವಹಿಸಿದರು. ಹಾಗೆಯೇ ಡಾಕ್ಟರ್ ಭರತ್ ಕುಮಾರ್ ಅವರು, ಸುಧಾಕರ್ ಅವರು, ಶ್ವೇತಾರವರು, ಗಾಯಕ ಪ್ರಶಾಂತ್ರವರು, ಅಶ್ವಿನಿರವರು, ಮಮತಾರವರು, ಶ್ರೀನಿವಾಸರವರು, ಶ್ರೀಧರವರು, ಹನುಮಯ್ಯರವರು, ತಮ್ಮಣ್ಣರಾಜ್ರವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಎಚ್ ಕೆ ಮಹಾದೇವರವರು ಮುಂತಾದವರು ಭಾಗವಹಿಸಿ ಆ ತಾಯಿಗೆ ನುಡಿನಮನವನ್ನು ಸಲ್ಲಿಸಿದರು. ನಾನು ನಿಮ್ಮ ಪ್ರೀತಿಯ ಮಿತ್ರರ ಮಿತ್ರ ವಾಹಿನಿಯಿಂದ ಅದನ್ನು ಚಿತ್ರೀಕರಣವನ್ನು ಮಾಡಿದ್ದೇವೆ. ಅದನ್ನು ತಮಗೋಸ್ಕರವಾಗಿ ತೋರಿಸ್ತಾ ಇದ್ದೇವೆ ಅಂತ ಹೇಳ್ತಾ, ನಾವು ಇವತ್ತು ಹುಣಸೂರಿನ ಮಂಟಿ ಸರ್ಕಲ್ನಲ್ಲಿರುವಂತಹ ಏನು ಸುಗಮ ಸಂಗೀತ ಪಾಠಶಾಲೆ ಹುಣಸೂರು, ಈ ಸ್ಥಳಕ್ಕೆ ಹೋಗೋಣ, ಕಾರ್ಯಕ್ರಮವನ್ನು ನೋಡಿ ಬರೋಣ ವೀಕ್ಷಕರೇ. ನಮಸ್ತೆ. ಇವತ್ತು ನಮ್ಮ ಶಾಲೆಯಲ್ಲಿ, ಸುಗಮ ಸಂಗೀತ ಪಾಠಶಾಲೆಯಲ್ಲಿ, ನಿಮಗೆ ಗೊತ್ತಿರೋ ಹಾಗೆ ಎಸ್ ಜಾನಕಿ ಅಮ್ಮ ಅವರು ನಿಧನರಾಗಿರೋದ್ರಿಂದ ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಸಂತಾಪ ಸೂಚಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಕಲಾವಿದರ ಬಂಧು ಬಳಗದಿಂದ ಮತ್ತು ನಮ್ಮ ಡಾಕ್ಟ್ರು ಅವರೆಲ್ಲ ಜೊತೆ ಸೇರಿ, ಮತ್ತು ಎಚ್ ಕೆ ಮಹಾದೇವ್ ಸರು, ತಮ್ಮಣ್ಣ ಸರ್ ಅವರೆಲ್ಲ ಸೇರಿಬಿಟ್ಟು ನಾವು ಇವತ್ತು ಶ್ರದ್ಧಾಂಜಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ನಮಗೆ ತುಂಬ ನೋವು, ಅಂಥ ಒಳ್ಳೆ ಗಾಯಕಿನ ಕಳ್ಕೊಂಡಿರೋದು. ನನ್ನ ಅಭಿಪ್ರಾಯ ಅಂದರೆ ಅವರು ಒಂಥರ ಈ ಭೂಮಿಗೆ ಬರೋದು ಅವರೆಲ್ಲನೂ ಒಂದು ಗಿರಿ ಕನ್ಯೆ ಥರ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವರೆಲ್ಲನೂ ಹಾಡಕ್ಕೆ ಕಲಿತು ಮಾಡುವಂತಹ ವ್ಯಕ್ತಿಗಳೆಲ್ಲ ಅವರೆಲ್ಲನೂ. ಅವರು ಬಾರ್ನೇ ಬಂದಿರೋದ್ರಿಂದ ನಮ್ಗಳಿಗೆ ಅವರನ್ನು ಇನ್ಸ್ಪೈರ್ ಅಂತ ಹೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಲಾಗರದಂತಹ ನಷ್ಟ ನಮ್ಮ ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಹುಣಸೂರಿನ ಜನತೆಗೆ. ಇವತ್ತು ಹುಣಸೂರಿನ ಕಲಾವಿದರ ಸಂಘದವರು ಒಂದು ಮೇರು ಗಾಯಕಿ, ನಮ್ಮ ದೇಶಾದ್ಯಂತ ಹೆಸರುವಾಸಿ ಪಡೆದಿರುವಂತಹ ಶ್ರೀಮತಿ ಶ್ರೀ ಜಾನಕಿ ಅಮ್ಮರವರ ಸ್ಮರಣಾರ್ಥ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ, ಇಡೀ ದೇಶಾದ್ಯಂತ ಮೊನ್ನೆ ತೀರ್ಕೊಂಡಂಥ ನಮ್ಮ ದಕ್ಷಿಣ ಭಾರತದ ಗಾನ ಕೋಗಿಲೆ ಎಂದೇ ಪ್ರಸಿದ್ಧಿ ಖ್ಯಾತಿ ಪಡೆದಿರುವಂತಹ 48,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿರುವಂತಹ ಪರಭಾಷೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಅರಬಿ, ಲ್ಯಾಟಿನ್ ಹಾಗೂ ಬೇರೆ ದೇಶಗಳಲ್ಲೂ ಸಹ ಹಾಡಿರುವಂತಹ ಒಬ್ಬ ಶ್ರೇಷ್ಠ ಗಾಯಕರು ನಮ್ಮ ಜಾನಕಿ ಅಮ್ಮನವರು. ಅವರು ಅಗಲಿರೋದು ನಮ್ಮ ಇಡೀ ಒಂದು ರಾಜ್ಯಕ್ಕೆ ಹಾಗೂ ನಮ್ಮ ದೇಶಕ್ಕೆ ಹಾಗೂ ಕಲಾ ಅಭಿಮಾನಿಗಳಿಗೆ
ಭಾಳ ತುಂಬಲಾರದ ನಷ್ಟ. ಯಾಕೆ ಅಂತ ಹೇಳಿದ್ರೆ ಅವರು ಹಾಡಿರುವಂಥ ಪ್ರತಿಯೊಂದು ಹಾಡು ಸಹ ಇವತ್ತು ಜನಮನರಲ್ಲಿ ಹೃದಯದಲ್ಲಿ ನೆಲೆಸಿದೆ ಹಾಡುಗಳು. ಇವತ್ತು ಎಷ್ಟೋ ಜನ ತನ್ನ ದುಃಖ ಕಳ್ಕೊಳ್ಳೋಕ್ಕೆ, ಒಂದು ಸಂತೋಷವಾಗಿರೋದಕ್ಕೆ, ಒಂದು ಒಳ್ಳೆಯ ಸಂಗೀತದಲ್ಲಿ ತೇಲೋಗೋದಕ್ಕೆ ಅವರ ಹಾಡಿರುವಂಥ ಸಂಗೀತಗಳನ್ನ ಕೇಳ್ತಾರೆ. ಹಾಗಾಗಿ ಅವರು ಒಂದು ಇಡೀ ಒಂದು ನಮ್ಮ ಜಗತ್ತಿಗೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಅವರು 3ನೇ ವರ್ಷದಿಂದನೇ ಸಂಗೀತಕ್ಕೆ ಹೆಚ್ಚಿನ ಒಲವು ಕೊಟ್ಟಿದ್ದು ಅಂತ ನಾವೆಲ್ಲ ಇವತ್ತು ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡ್ವಿ. ಹಾಗಾಗಿ ಒಂದು ದೈವ ದತ್ತದಿಂದ ಬಂದಿರುವಂಥ ಒಂದು ಕಲೆನ, ತಾಯಿ ಸರಸ್ವತಿ ದೇವಿನೇ ಒಲಿದಿರೋಂಥ ಕಲೆನ ಹೆಚ್ಚಿನದಾಗಿ ಬಳಸ್ಕೊಂಡು ಅದನ್ನು ಹಾಡಿ ನೂರಾರು ಕೋಟ್ಯಾಂತರ ಜನಗಳ ಮನಸ್ಸನ್ನು ಸಂತೋಷ ಪಡಿಸಿದ್ದಾರೆ. ಇನ್ನೂ ಸಹ ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರು ಹಾಡಿರೋಂಥ ಗಾಯನಗಳು, ಆ ಮಧುರವಾದ ಕಂಠ ಸಿರಿ ಇವತ್ತು ಎಂದಿಗೂ ಸಹ ನಮ್ಮ ಜೊತೆ ಇರುತ್ತೆ. ಅವರ ಒಂದು ಶ್ರದ್ಧಾಂಜಲಿಯಲ್ಲಿ ನಾವು ಭಾಗವಹಿಸೋದಕ್ಕೆ ನಾವೇ ಒಂದು ಧನ್ಯ. ಇಂಥ ಜಾನಕಿ ಅಮ್ಮನಂತನವರು ಸಾಕಷ್ಟು ಕಲಾಭಿಮಾನಿಗಳಿಗೆ ಒಂದು ಮಾದರಿ ಆಗಲಿ. ಅವ್ರನ್ನಂತೆ ಎಲ್ಲ ಕಲಾಭಿಮಾನಿಗಳು, ನಮ್ಮ ಹುಣಸೂರಿನ ಕಲಾವಿದರ ಸಂಘದ ತಂಡದವರು ಹಾಗೂ ರಾಜ್ಯಾದ್ಯಂತ ಇರೋ ಎಲ್ಲ ತಂಡದವರು ಅವರ ದಾರಿಯಲ್ಲಿ ಸಾಗಿ ಇನ್ನು ಹೆಚ್ಚಿನದಾಗಿ ಜನಗಳಿಗೆ ಒಂದು ಮನೋರಂಜನೆ, ಒಂದು ನೆಮ್ಮದಿ, ಸಂತೋಷವನ್ನು ಕೊಡಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಹುಣಸೂರು ನಗರದ ಸುಗಮ ಸಂಗೀತ ಪಾಠಶಾಲೆಯ ವತಿಯಿಂದ ನಮ್ಮನ್ನೆಲ್ಲರನ್ನು ಅಗಲಿದಂತಹ ಭಾರತ ದೇಶದ ಸಂಗೀತ ಸಾಮ್ರಾಜ್ಞೆ, ಗಾನ ಕೋಗಿಲೆ ಸಿಸ್ಟರ್ ರಾಮಮೂರ್ತಿ ಜಾನಕಿ ಮೇಡಮ್ನವರು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ದಿನ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತು ಈ ಎಲ್ಲ ಕಲಾ ತಂಡದವರು ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿಯುತ್ತೆ. ಈ ನಡುವೆ ಜಾನಕಿ ಮೇಡಮ್ರವರು ಚಲನಚಿತ್ರರಂಗ, ಸಂಗೀತ ಕ್ಷೇತ್ರದಲ್ಲಿ ಇಡೀ ಭಾರತ ದೇಶದಲ್ಲೇ ಅತ್ಯುನ್ನತ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಿಳೆ. ಇವರು ನಿಜಕ್ಕೂ ಸುಮಾರು 20,000 ಜೊತೆಗೆ 48,000 ಹಾಡುಗಳನ್ನು ಹಾಡಿರ್ತಕ್ಕಂಥದ್ದು, 20 ಭಾಷೆಗಳಲ್ಲಿ ಹಾಡಿರ್ತಕ್ಕಂಥದ್ದು. ಈ ಥರದ ಗಾಯನವನ್ನು ಮಾಡಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಇನ್ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇವರಿಗೆ ರಾಜ್ಯ ಸರ್ಕಾರದಿಂದ 33 ಚಲನಚಿತ್ರ ಪ್ರಶಸ್ತಿಗಳು ದೊರಕಿರ್ತಕ್ಕಂಥದ್ದು, ಭಾರತ ದೇಶದ ಚಲನಚಿತ್ರ ರಂಗದಿಂದ 4 ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಗೌರವ ತರ್ತಕ್ಕಂಥ ಕೆಲಸ. ಇವತ್ತು ನಮ್ಮ ನಾಡಿನ ಸುಮಾರು 6.5 ಕೋಟಿ ಜನರು ದುಃಖ ತಪ್ತರಾಗಿದ್ದಾರೆ. ಕಾರಣ ಆದರೂ ಇಷ್ಟೇ, ಅವರೆಲ್ಲರೂ ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಬಿಟ್ಟು ಹೋಗಿದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಎಲ್ಲ ಅವರು ಮಾಡಿರ್ತಕ್ಕಂಥ ಸೇವೆ ಈ ಭೂಮಿ ಇರೋ ತನಕನೂ ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅವರಿಗೆ ನುಡಿ ನಮನವನ್ನು ಅರ್ಪಿಸಿರ್ತಕ್ಕಂಥದ್ದು ನಮಗೆ ಭಾಳ ನೋವಿನಲ್ಲೂ ಕೂಡ ನಾವು ಅವ್ರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವಿಷಯ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಇವತ್ತು ಆಂಧ್ರದ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥವ್ರು ಜಾನಕಮ್ಮನವರು ಇವತ್ತು ನಮ್ಮ ಕಣಿಯನ ಉಂಡಿಯಲ್ಲಿ ಬಂದು ಮೈಸೂರು ಜಿಲ್ಲೆ HD ಕೋಟೆಯಲ್ಲಿ ವನಸಿರಿ ನಾಡಲ್ಲಿ ಬಂದು ಇವತ್ತು ಆಯ್ಕೆಯಾಗಿದ್ದಾರೆ. ನಾನು ಹೇಳೋದಿಷ್ಟೇ, ಏನಪ್ಪ ಅಂತಂದರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಅವರು ತೀರ್ಕೊಂಡ್ಬಿಟ್ರು ಅಂತ. ಆ್ಯಕ್ಚುಲಿ ತೀರ್ಕೊಂಡಿರೋದಲ್ಲ, ಲಿಂಗೈಕ್ಯವಾಗಿದ್ದಾರೆ. ಅವ್ರು ಇಲ್ಲೇ ನಮ್ಮ ಜೊತೆಲೇ ಇದ್ದಾರೆ. ಸೊ ಏನಂತಂದರೆ ಶಿಶುನಾಳ ಶರೀಫರು ಹಾಗೇನೆ ಅವರೆಲ್ಲ, ಏಕೆ ಅಂದರೆ ಅವರೆಲ್ಲ ದೈವ ಮಾನವರು ಅಂತ ಹೇಳ್ತಾರಲ್ಲ, ಹಾಗೆ ಅವರು ದೈವ ಮಾನವರು. ಅವರು ಸುಮ್ಮನೆ 48,000 ಗೀತೆಗಳನ್ನ ಹಾಡಲಿಕ್ಕೆ ಅದು ಸುಲಭದ ಮಾತಲ್ಲ. ಒಬ್ಬನ ಕೈಲಿ ಒಂದು KGಯನ್ನು ಕೊಟ್ಟರೆ 1 kg ಹಿಡ್ಕೋಬಲ್ಲ, 2 kg ಕೊಟ್ಟರೆ 2 kg ಹಿಡ್ಕೋಬಲ್ಲ, 5 kg ಕೊಟ್ಟರೆ 5 kg ಹಿಡ್ಕೊಂಡ್ಬಿಡ್ತಾನೆ. ಅದೇ 48,000 ಟನ್ ಅಂತ ಕೊಡ್ತಾರಲ್ಲ, ಅವಾಗ ಯಾವುದೇ ಒಬ್ಬ ಮನುಷ್ಯ ತಡೆಯೋಕ್ಕಾಗಲ್ಲ ಅಲ್ವಲ್ಲ. ಹಾಗೆ ನಮಗೆ ಈ ದಿನ ನಮ್ಮ ಹುಣಸೂರು ತಾಲೂಕಿನಲ್ಲಿ ನಮ್ಮ ಸುಗಮ ಸಂಗೀತ ಪಾಠಶಾಲೆ, ನಮ್ಮ ಸಿಂಗೇಶ್ ಅವರು ಮತ್ತು ಅರ್ಚನಾ ಮೇಡಮ್ ಅವರು, ಅವ್ರ ಶಾಲೆಯಲ್ಲಿ ನಾವು ಮೊನ್ನೆನೇ ಮಾಡಬೇಕಾಗಿತ್ತು ಈ ಕಾರ್ಯಕ್ರಮನ. ನಾವೇನಂದ್ರೆ ನಮಗೂ ಸ್ವಲ್ಪ ದುಃಖ ಸ್ವಲ್ಪ ಜಾಸ್ತಿ, ಯಾಕೆಂದ್ರೆ ನಮ್ಮನ್ನು ಕಳ್ಕೊಂಡ್ವಿ ಅನ್ನೋ ದಿನ ನಮಗೆ ಹತ್ರ ಬಂದಿದ್ದರಿಂದ. ಅಂದರೆ ನಾನೇ ಹೇಳ್ತೀನಿ, ಕಳ್ಕೊಂಡಿದ್ದೀವಿ ಅನ್ನೋ ನಮ್ಮ ಮುಖ ಏನು ಸಿಕ್ಕಲ್ಲ ಅಂತೇಳಿ ಅಷ್ಟೇ. ನಾವು ಅಲ್ಲಿ ಸ್ವಲ್ಪ ಹೋಗಿ
ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆಲ್ಲ ಹೋಗಿ ನಾವು ಕೂಡ ಅಲ್ಲಿ ಟೈಮ್ ಜಾಸ್ತಿ ಆಗಿಬಿಟ್ಟು ಬರೋ ಟೈಮ್ ಆಗಲಿಲ್ಲ. ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ನಮ್ಮ ಮಿತ್ರರ ಮಿತ್ರ ಯೂಟ್ಯೂಬ್ ಚಾನಲ್ ನಮ್ಮ RCN ಲೋಕೇಶ್ ಬಾಬು ಸರ್ ಅವರು ಬಂದು ಈ ಥರ ಮಾಡಬೇಕು ಅಂತ ಅವರು ಕೂಡ ಹೇಳಿದ್ರು, ಒಂದು ಮಾಡೋಣ ಜಾನಕಮ್ಮ ಅವರು ಅಂತ ಹೇಳಿದ್ರು. ಅದೆಲ್ಲ ನಾವೆಲ್ಲ ಸೇರಿ ಈ ಮಹಾತಾಯಿಗೆ, ಈ ಗಾನ ಗಂಗೆಗೆ, ನಮ್ಮ ಸಂಗೀತ ಸರಸ್ವತಿಯ ಪುತ್ರಿಗೆ ಈ ದಿನ ನನ್ನ ತಾಯಿ ಸಮನಾರ್ಥ ಎಸ್ ಜಾನಕಮ್ಮನವರಿಗೆ ಪುಷ್ಪಾರ್ಚನೆ ಮತ್ತು ಮೌನಾಚರಣೆ ಮಾಡಿ ಪುಷ್ಪಾರ್ಚನೆ ಕೂಡ ಮಾಡಿದ್ದೀವಿ. ನಮಸ್ಕಾರ. ಕಲಾವಿದ ಕಲ್ಪವೃಕ್ಷ ಬಂಧುಗಳಿಗೆ ನಮನ. ಇವತ್ತು ಎಸ್ ಜಾನಕಿ ಅಮ್ಮ ವಿಶ್ವಪ್ರಸಿದ್ಧ, ಬರೀ ಕರ್ನಾಟಕ ಭಾರತ ಮಾತ್ರವಲ್ಲ ವಿಶ್ವಪ್ರಸಿದ್ಧ ಅಂಥವರ ಒಂದು ನೆನಪಿನ ದಿನವನ್ನು ಮೈಸೂರು ಜಿಲ್ಲೆ ಹುಣಸೂರು ನಗರದ ಮಂಟಿ ಸರ್ಕಲ್ನಲ್ಲಿ ಅರ್ಚನಾ ಮೇಡಮ್ ಮತ್ತು ಸಿಂಗೇಶ್ ಅವರು ಒಂದು ಆಯೋಜನೆ ಮಾಡಿದ್ದಾರೆ ನೆನಪಿನ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮದಲ್ಲಿ ನನಗೆ ನನ್ನ ಭಾವನೆ, ಎಸ್ ಜಾನಕಿ ಮೇಡಮ್ ಅವರು ಬರೀ ಕಲಾವಿದರಲ್ಲ, ಹಾಡುಗಾರಲ್ಲ, ಅವರು ಒಬ್ಬ ಮನೋವೈದ್ಯರು ಅಂತ. ನಾನು ಬೆಳಗ್ಗೆ ಹೇಳ್ದೇ ಇದ್ದಾಗ ನಮ್ಮಪ್ಪ ರೇಡಿಯೋ ಹಾಕಿದ್ರೆ ಎಸ್ ಜಾನಕಿ ಹಾಡುಗಳು ಅಂತ ಬಂದರೆ ಚಕ್ನ ಎದ್ಬಿಟ್ಟು ರೇಡಿಯೋ ತಿರುಗಿಸ್ತಿದ್ದೆ. ನನ್ನ ಮನಸ್ಸು ಅಲ್ಲಿಂದ ಪರಿವರ್ತನೆ ಆಯಿತು. ಹಾಗಾಗಿ ನಾನು ಕಲಾವಿದಾಗಿ ಒಬ್ಬ ಬೆಳೆದು ನಮ್ಮ ಖುಷಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಆಗಿದೆ ಅಂತ ಅಂದರೆ ಇಡೀ ದಸರಾ ನಡೆಸ್ತಾ ಇರತಕ್ಕಂಥ ಮೈಸೂರು, ಜಗತ್ಪ್ರಸಿದ್ಧ ಮೈಸೂರು, ಅವರು ಕೂಡ ಒಬ್ಬರು ಎಸ್ ಜಾನಕಿ ದಿನವನ್ನು ನಮ್ಮ ಅರ್ಚನಾ ಮೇಡಮ್ ಸಿಂಗೇಶ್ ನಡೆಸ್ತಾರೆ. ಅವರು ದೈವಜನರಾಗಿದ್ರು ಕೂಡ ಅವರ ದೇಹ ಮಾತ್ರ ಮಣ್ಣಲ್ಲಿದೆ, ಆತ್ಮಸಾಕ್ಷಿ ಅರ್ಚನಾ ಮೇಡಮ್ ಅಂತವ್ರಲ್ಲಿ ಇದೆ. ಕಲಾವಿದರಿಂದ ಬೆಳೀಲಿ ಅಂಥವ್ರು ಸಾವಿರಾರು ಜನ ಇದೆ, ಬೆಳೀಲಿ ಅಂತ ಆಶಿಸ್ತಾ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಣಗಲ್ಲೂ ಕೂಡ ಎಸ್ ಜಾನಕಿ ಮೇಡಮ್ ಅವರ ರಕ್ತ ಹರಿತಾ ಇರಲಿ, ಅವರ ಕೃತಜ್ಞತಾ ವಂದನೆ ಎಲ್ರಿಗೂ ಸಲ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧಿಯಾಗಿರುವಂಥ ಜಾನಕಮ್ಮ ಅವ್ರನ್ನ ಕಳೆದುಕೊಂಡು ಈ ಸಂಗೀತ ಲೋಕ ನಿಜವಾಗ್ಲೂ ತಬಲಿಯಾಗಿದೆ. ಇನ್ನೊಂದು ವಿಶೇಷ ಏನಂದರೆ, ಅವರು 3ನೇ ವರ್ಷಕ್ಕೆ ಹಾಡೋಕ್ಕೆ ಬಂದು 8ನೇ ವರ್ಷದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂದರೆ ಅದೇನು ಸುಲಭದ ಮಾತಲ್ಲ. ಆದರೆ ಇನ್ನೊಂದೇನೆಂದರೆ, ಈಗಿನಷ್ಟು ಈಜಿ ಇರಲಿಲ್ಲ ಅವಾಗ 8ನೇ ವರ್ಷಕ್ಕೆ ಕಾರ್ಯಕ್ರಮ ಕೊಡೋದಂದರೆ. ಅಂದರೆ ಅವರು ಎಷ್ಟು ಗಾನ ಸರಸ್ವತಿ ಅಂದರೆ 8ನೇ ವರ್ಷಕ್ಕೆ ಆ ಥರ ಕಾರ್ಯಕ್ರಮ ಕೊಟ್ಟಿದ್ರು ಅಂದರೆ ನಿಜವಾಗ್ಲೂ. ಆಮೇಲೆ ಅಷ್ಟು ಸಾವಿರಗಳನ್ನ ಹಾಡಿ ಅಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಭಾರಿ ಕಷ್ಟನೇ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಅವರೊಬ್ಬರು ಗಂಧರ್ವ ಗಾಯಕಿ. ಕೆಲವರೆಲ್ಲ ಬೇಸಿಕ್ಕಿಂದ ಕಲಿತು ಬಂದಿರ್ತಾರೆ, ಬಟ್ ಇವರು ಗಂಧರ್ವ ಗಾಯಕಿ. ಇವರೊಬ್ಬರು ಆಗಲಿ, ಮತ್ತು ನಮ್ಮ SPV ಬಾಲಸುಬ್ರಹ್ಮಣ್ಯಂ ಅವರಾಗಲಿ, ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ಅವರೆಲ್ಲ ಗಂಧರ್ವ ಲೋಕದಿಂದ ಬಂದಿರುವಂಥ ಕಾಯಕರು ಅಂತ ನಾನು ಭಾವಿಸ್ತೀನಿ. ಬಟ್ ಇನ್ನೊಂದೇನೆಂದರೆ, ಇಂಥವ್ರನ್ನ ಕಳ್ಕೊಂಡು ನಿಜವಾಗ್ಲೂ ಸಂಗೀತ ಲೋಕ ತಬಲಿಯಾಗಿದೆ ಅಂತ ನನ್ನ ತುಂಬ ದುಃಖಕರದಿಂದ ಹೇಳಬೇಕಾಗುತ್ತೆ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮೊನ್ನೆ ಅಲ್ಲಿ ಬಂದ ತಕ್ಷಣ ನಮಗೆ ಅಮ್ಮನ ಮುಖದಲ್ಲಿ ಯಾವುದೋ ಒಂದು ದೇವತೆನ ಕರ್ಕೊಂಡು ಬಂದರು. ಅದು ಏನಂತಾರೆ, ಗಾನ ದೇವತೆನ ಕರ್ಕೊಂಡು ಬಂದಂಗಿತ್ತು. ಅಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡಿರಬೇಕು, ಕೈಯಲ್ಲಿ ಒಂದು ಈಗ ಇಟ್ಕೊಂಡು ಮಲಗಿದ್ದಾರೆ. ಈಗ ನಮಗೆ ಅಲ್ಲಿ ಆಶ್ಚರ್ಯಕರವಾಗಿದ್ದು ಏನು ಇಡ್ತಿದ್ದಾರೆ ಅಂತ ನಮಗೆಲ್ಲ ಆಶ್ಚರ್ಯ ಅಲ್ಲ. ಹೋದಾಗ ಆ ಕೈಯಲ್ಲಿ ಇದ್ದಿದ್ದು ಒಂದು ಕೃಷ್ಣನ ಮೂರ್ತಿ ಒಳಗಡೆ ಆ ಕೈಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ನೋಡಿ. ಅದಕ್ಕೆ ಹೇಳೋದು, ಅವರು ಒಂದು ಸಾಂಗಲ್ಲಿ ಅಲರೆ ಹಲರೆ ಮುಕುಂದ ಮುರಾರೆ ಅಂತ ಒಂದು ಸಾಂಗ್ ಇದೆಯಲ್ಲ, ಅವರು ತುಂಬ ಪ್ರೀತಿಸಿ, ತುಂಬ ಗೌರವಿಸಿ ಪೂಜಿಸ್ತಿದ್ದಂಥ ದೇವರು ಶ್ರೀಕೃಷ್ಣ. ಅವರು ನಮ್ಮ ಈ ಭೂಮಿಲೋಕವನ್ನು ತ್ಯಜಿಸಿ ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ. ಅದ್ರ ಜೊತೆಯಲ್ಲಿ ಕೃಷ್ಣನ್ನೇ ಕೈಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಎಷ್ಟು, ಅದು ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಎಷ್ಟೋ ಚಾನಲ್ಗಳಲ್ಲೆಲ್ಲ ತೋರಿಸಿದ್ರು ಆ ಕೃಷ್ಣನನ್ನು ಹೀಗೆ ಇಟ್ಕೊಂಡು ಮಲಗಿದ್ದಾರೆ. ಗಂಧರ್ವ ಶಾಪಗ್ರಸ್ತ ಕಲಾವಿದರುಗಳೆಲ್ಲ ಹಾಗೆ. ಅದರಲ್ಲಿ ಅವ್ರಿಗೆ 88 ವರ್ಷ ಅಂತ ಏನಕ್ಕೆ ಬಂತು ಅಂದರೆ, ಗಂಧರ್ವರಿಗೆ ಶಾಪ ಕೊಟ್ಟಾಗಲೇ ಗೊತ್ತಾಗ್ಬಿಡ್ತೀನಿ, ಎಲ್ಲಾನು ಅನುಭವಿಸ್ಕೊಂಡು ಬರ್ತೀಯ, ಎಲ್ಲಾನು ರಂಜಿಸ್ತೀಯ, ಬಟ್ ಏನಪ್ಪ ಅಂದರೆ ನೀನು ನಾನು ಹೇಳಿದ ತಕ್ಷಣ ಬರಬೇಕು ಅಂತೇಳಿ. ಅದರಲ್ಲಿ 88 ವರ್ಷದ ಆಯಸ್ಸನ್ನು ತಗೊಂಡು ನಮ್ಮನ್ನೆಲ್ಲ ರಂಜಿಸಿ ಕನ್ನಡ ನಾಡಲ್ಲದೇನೆ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಇಡೀ ಇಂಡಿಯಾ, ಇಡೀ ಭಾರತದಾದ್ಯಂತ ಹೆಸರಲ್ಲಿ ಬೆಳಿಗ್ಗೆ ಹೊತ್ತು ನಾವೆಲ್ಲೇ ಅಣ್ಣವ್ರು ಹೇಳ್ದಾಗೇ ರೇಡಿಯೋ ಆನ್ ಮಾಡಿದ್ರೆ ಸಾಕು ಆ ಗಾನ ಕೋಗಿಲೆ ಹಾಡು ಬರ್ತಾ ಇತ್ತು. ಇವತ್ತು ಆ ಕೋಗಿಲೆ ಕಂಠದ ಗಾನ ಮಾತ್ರ ಕೇಳುತ್ತೆ, ಆದರೆ ಗಾನ ಸರಸ್ವತಿಯ ನಿಜರೂಪ ನಮಗೆ ಭಾವಚಿತ್ರದಲ್ಲಿ ಮಾತ್ರ ಕಾಣುತ್ತೆ. ಆದ್ರೆ ನಿಜವಾಗ್ಲೂ ಅವರು
ನಮ್ಗೆ ಎದುರುಗಡೆ ಇಲ್ಲ. ಎಲ್ಲರೂ ಅವ್ರನ್ನ ಪ್ರತಿದಿನ ನೆನೆಸ್ಕೋಬೇಕು ಅಂತಂದರೆ ಈ ಗಾನಗಳು ಮತ್ತು ಅವ್ರು ಮಾಡಿದಂಥ ಕಲಾ ಸೇವೆಗಳು. ಇನ್ನೊಂದು ವಿಷಯ ಹೇಳಪ್ಪ ಅಂದ್ರೆ ಏನು ಹೇಳ್ತೀನಿ ಅಂತಂದರೆ ಅವ್ರ ಬಗ್ಗೆ ನನಗೆ ನನ್ನೇ ಆದಂಥ ಅನುಭವಗಳು. ನಾನು ಕೂಡ ಅಲ್ಲಿ ಪಾಲ್ಗೊಂಡೆ. ಎಲ್ಲಿ ಅಂತಂದರೆ ಅಂತ್ಯ ಸಂಸ್ಕಾರದಲ್ಲಿ ನಾನೇ ಆಗ್ಬೋದು, ನಮ್ಮ ಸಿಂಗೇಶ್ ಸರ್ ಆಗ್ಬೋದು, ಅರ್ಚನಾ ಮೇಡಮ್ ಆಗ್ಬೋದು, ಒಂದಷ್ಟು ಜನ ಪಾಲ್ಗೊಂಡ್ವಿ. ಅಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಾವೇ ಅಳೋ ಥರ ಆಗ್ತಾಯಿತ್ತು. ನಮಗೆ ದುಃಖ ತಡ್ಕೊಳಕ್ಕಾಗ್ತಾಯಿಲ್ಲ, ಅಳಬೇಕು ಅಲ್ಲೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅಂತ್ಯ ಸಂಸ್ಕಾರದಲ್ಲೂ ಕೂಡ ನಾವೆಲ್ಲ ನಿಂತು ಒಂದು ಪುಣ್ಯದ ಕೆಲಸ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ನಾವು ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಎಷ್ಟೋ ಜನ ಹೊರ ರಾಜ್ಯದಿಂದೆಲ್ಲ ಬಂದಿದ್ರು, ತಮಿಳ್ನಾಡಿಂದ ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ. ಬಟ್ ಅಲ್ಲಿ ಯಾರಿಗೂ ಒಳಗಡೆ ಅಷ್ಟು ರಶ್ಶು, ಅಷ್ಟು ಜನ, ಅಷ್ಟು ಪ್ರೀತಿ ಅಭಿಮಾನ ಸಂಪಾದಿಸಿದಂಥ ಈ ಮಹಾತಾಯಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಮ್ಮ ಹೆಸರಾಂತ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು ತೀರೋದ್ರು. ಮೊನ್ನೆ ನಾವು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಮೊನ್ನೆ ಕೂಡ 2 ದಿನ ಪ್ರಯತ್ನಪಟ್ಟು ಕಾರಣದಿಂದ ಆಗಲ್ಲ ಈ ದಿನ ಒಂದು ಕಾರ್ಯಕ್ರಮನ ಒಂದು ಸುಗಮ ಸಂಗೀತ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೃಷ್ಣಾಸ್ಪತ್ರೆ ವೈದ್ಯರು ಕೂಡ ಬಂದರು. ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಧ್ಯಕ್ಷರಾದ ಮಾದೇವ್ ಸರ್ ಬಂದರು. ನಮ್ಮ ಯೂಟ್ಯೂಬ್ ಚಾನಲ್ನ ಲೋಕೇಶ್ ಬಾಬು ಸರ್ ಬಂದರು. ನಮ್ಮ ಈ ಸಂಗೀತ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈ ಮೊದಲನೇದಾಗಿ ಏನಂದರೆ ಇವರು 88 ವರ್ಷಗಳ ಕಾಲ ಬದುಕಿ ಸಂಗೀತ ಕ್ಷೇತ್ರನ ಸಂಪೂರ್ಣವಾಗಿ ಶ್ರೀಮಂತ ಮಟ್ಟಕ್ಕೆ ಏರಿಸಿದರು. ಇವತ್ತು ಈಗಾಗಲೇ ಎಲ್ಲರಿಗೂ ತಿಳಿದಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಗಾನೆ ಕೋಗಿಲೆ ಅವ್ರು ತೀರೋದ್ರು, PB ಶ್ರೀನಿವಾಸ್ ತೀರೋದ್ರು, SPB ಬಾಲಸುಬ್ರಹ್ಮಣ್ಯ ತೀರೋದ್ರು, ಕೊನೆಯದಾಗಿ ಜಾನಕಮ್ಮನ ತೀರೋದ್ರು. ಸಂಗೀತ ಲೋಕ ಸಂಪೂರ್ಣ ಬಡತನ ಆಗ್ತಾಯಿದೆ. ಇಂಥ ಒಂದು ದುಃಖದ ಸಂಗತಿ ನಾವು ಎಲ್ಲೂ ಕೇಳಿರಲಿಲ್ಲ. ಅಂಥ ಒಂದು ಸಂಗತಿಯಾಗಿದೆ. ಅವರ ಶ್ರೇಯಸ್ಸು ಪ್ರತಿ ಮನೆಯಲ್ಲೂ ಸಂಗೀತ ಸಾಹಿತ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಒಂದು ಗಾನ ಕೊಡೋ ಮುಖಾಂತರ ಅವರು ಅಲ್ಲಿಂದಲೇ ಹಾರಿಸಲಿ. ಆದರೆ ಅವರ ಆತ್ಮಕ್ಕೆ ಮಾತ್ರ ಯಾವುದೇ ರೀತಿ ಸಾವಿಲ್ಲ, ದೇಹಕ್ಕೆ ಸಾವಿದೆ ಹೊರತು ಆತ್ಮಕ್ಕೆ ಸಾವಾಗಿಲ್ಲ. ಈ ಒಂದು ಅಮ್ಮನ ಒಂದು ಶ್ರೇಷ್ಠತೆ ಎಲ್ಲ ಕಡೆ ಮೊಳಗಲಿ ಅಂತ ಹೇಳ್ತಾ 2 ಮಾತನ್ನು ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತಿನ ಉಪಾಸನೆ, ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.